ನಮಸ್ಕಾರ ವೀಕ್ಷಕರು, ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವೇ ನನ್ನ ಎಪಿಸೋಡ್ ನೋಡಿ ಇರ್ತೀರಾ. ಏನಾಯ್ತಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನೆನ್ನೆ ಕಿಚ್ಚ ಸುದೀಪ್ ಅವರು ಈ ಒಂದು ಮನೆಯಲ್ಲಿ ಇರಲು ಅರ್ಹತೆ ಇಲ್ಲದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಧ್ರುವಂತ್ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಧ್ರುವಂತ್ ಅವರು ಆ ಒಂದು ವೀಕ್ ಅಲ್ಲಿ ನಾಮಿನೇಟ್ ಕೂಡ ಆಗಿರ್ತಾರೆ. ಸೊ ಆದ್ರೆ ನಿನ್ನೆ ಎಲ್ಲರಿಗಿಂತ ಮೊದಲೇ ಧ್ರುವಂತ್ ಅವರು ಸೇಫ್ ಆಗ್ತಾರೆ. ಎಲ್ಲರೂ ಇವರ ಹೆಸರನ್ನ ತಗೊಳ್ಳೋದನ್ನ ನೋಡಿ ಧ್ರುವಂತ್ ಅವರು ಅಲ್ಲೇ ಸಿಕ್ಕಾಪಟ್ಟೆ ಹೊರ್ಕೊಂಡ್ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗೇನೆ ಬಿಗ್ ಬಾಸ್ ಟೀಮ್ ಅವರು ಇವತ್ತು ಬೆಳಗ್ಗೆ ಒಂದು ಪ್ರೋಮೋನ ಬಿಟ್ಟಿರ್ತಾರೆ. ಆ ಒಂದು ಪ್ರೋಮೋದಲ್ಲಿ ಏನಿರುತ್ತಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ನಡ್ಕೊ ಬಂದು ಬೇರೆಯವ್ರ ಮೇಲೆ ಇವ್ರಿಗಿರುವಂತ ಒಪಿನಿಯನ್ ಹೇಳಿ ಮೆಣಸಿಕಾಯಿನ ತಿನ್ನಿಸ್ಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ವಿರುದ್ಧ ಧ್ರುವಂತ್ ಅವರು ನಿಂತ್ಕೊಳ್ತಾರೆ. ಏನಾಯ್ತಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಯಾವಾಗಲೂ ಕೂಡ ಬನಿನಲ್ಲೇ ಇರ್ತಾರೆ. ಸೊ ಹಾಗೇನೆ ಯಾವುದೇ ತರದ ಆಕ್ಟಿವಿಟಿಗಳಲ್ಲಿ ಅವರು ನೀಟಾಗಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಿಲ್ಲ. ಸೊ ಹಾಗೇನೆ ಯಾವಾಗ್ಲೂ ಕೂಡ ಮೈಯೆಲ್ಲ ಪರಿಚ್ಕೊಂಡು ಅಸಹ್ಯವಾಗಿರ್ತಾರೆ. ನೀವು ಜನಗಳಿಗೆ ಏನನ್ನ ತೋರಿಸ್ತಾ ಇದ್ದೀರಾ, ಏನನ್ನ ಪೋರ್ಟ್ರೇ ಮಾಡ್ತಿದ್ದೀರಾ ಅಂತ ಬಹಳ ಕೀಳಾಗಿ ನಡೆಸ್ಕೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಹೆಸರನ್ನ ಕೂಡ ತಗೊಳ್ತಾರೆ. ರಕ್ಷಿತಾ ವಾರ ಪೂರ್ತಿ ಯಾವುದೇ ಆರ್ಗ್ಯುಮೆಂಟ್ ಆಗಿರ್ಬೋದು, ಯಾವುದೇ ಟಾಸ್ಕ್ ಆಗಿರ್ಬೋದು, ಸೊ ಯಾವುದೇ ಜಗಳ ಆಗಿರ್ಬೋದು, ಎಲ್ಲದರಲ್ಲೂ ಕನ್ನಡ ಕ್ಲೀನ್ ಆಗಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಆದ್ರೆ ವಾರದ ಕೊನೆಯಲ್ಲಿ ಸುದೀಪ್ ಅಣ್ಣನ ಮುಂದೆ ಯಾಕಷ್ಟು ತೊದಲ್ಸ್ಕೊಂಡು ನಾಟಕ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲ ಅಂತ ಅವ್ರ ವಿರುದ್ಧ ಕೂಡ ತಿರುಗಿ ಬೀಳ್ತಾರೆ. ಹಾಗೇನೆ ಇವತ್ತೊಂದು ದೊಡ್ಡ ಜಗಳ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಏನಾಯ್ತಪ್ಪ ಅಂತಂದ್ರೆ, ಧ್ರುವಂತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೇನೆ ರಾಶಿಕಾ ಆಗಿರ್ಬೋದು, ಇವ್ರ 4 ಜನದ ಮಧ್ಯೆ ಒಂದು ದೊಡ್ಡ ಜಗಳ ನಡೀತು ಅಂತಾನೆ ಹೇಳ್ಬೋದು. ಸೊ ರಾಶಿಕಾ ಅವ್ರ ಬಗ್ಗೆ ಧ್ರುವಂತ್ ಅವರು ಏನೋ ಬಹಳ ಹಿಂದೆ ಹೇಳಿರ್ತಾರೆ. ಸೊ ಆ ಒಂದು ವಿಚಾರವಾಗಿ ಇವತ್ತು ದೊಡ್ಡ ಜಗಳ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಏನಪ್ಪ ಹೇಳಿದ್ರು ಅಂತಂದ್ರೆ, ರಾಶಿಕಾ ಅವ್ರ ಬಗ್ಗೆ ಫಸ್ಟ್ ರಾಶಿಕಾ ಬಂದು ಅಭಿ ಜೊತೆಗಿದ್ಲು, ಅಲ್ಲೂ ಕೂಡ ಏನು ವರ್ಕೌಟ್ ಆಗಿಲ್ಲ. ಆಮೇಲೆ ನನ್ನ ಹತ್ರ ಬಂದ್ಲು, ಅಂದ್ರೆ ಧ್ರುವಂತ್ ಅವ್ರ ಹತ್ರ ಬಂದ್ರು, ಅಲ್ಲೂ ಕೂಡ ಏನು ವರ್ಕೌಟ್ ಆಗಿಲ್ಲ. ಈಗ ಸೂರಜ್ ಹತ್ರ ಇದ್ದಾಳೆ, ಅಲ್ಲೂ ಕೂಡ ಏನು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಅಂತ ಬೇರೆಯವ್ರ ಜೊತೆಗೆ ಯಾರ ಜೊತೆಗೆ ಮಾತಾಡಿರ್ತಾರೆ. ಸೊ ಅದಕ್ಕೆ ಮಾತು ಬೆಳೀತಾ ಈ ಒಂದು ಸಂದರ್ಭದಲ್ಲಿ ಕಾವ್ಯ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೇನ ರಾಶಿಕಾ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇವ್ರ 4 ಜನದ ಮಧ್ಯೆ ಒಂದು ದೊಡ್ಡ ಜಗಳ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.